मोगाच्यानो तुमकां समेस्तांक देव बरी सांज देव. आरवाच्या क्रिस्तांव लोकांचें एक सोपण आसलें. ह्या फिरगजेचें एक बरें इस्कॉल जाय आनी तेंय आतांच्या शिकपाक अनुगुण जावन इंग्लीश मिडियम आसा जाय. साबार वर्सां तावन हें प्रयत्न जावन आसलें. फिरगजेंत साबार 60 वर्सां पयलें एक प्राथमीक इस्कॉल सुरू जावन बंद जालें. नालकुरांती एक इस्कॉल आसून तेंय वेगवेगळ्या कारणां निमतीं बंद पडलें. ह्या परिगतेंत जुनाच्या 6 तारखेर 2016 वर्सा सुरू जाल्लें जावन आसा सेंट पीटर क्लेवर इंग्लीश मिडियम इस्कॉल. स्थापक आनी संचालक जावन बाब बेंजामिन पिंटो आनी मुखेल मेस्त्रीण जावन सिस्टर स्टेला हांगासर सेवा दिवन आसली. ताच्या नंतर 2011 वर्सा ह्या इस्कॉलाचे मुखेल मेस्त्रिणीची जबाबदारी सांबाळ आमच्या सांगाता साबार 9 वर्सां वावर करून सेवा दिल्ली जावन आसा सिस्टर राणी पुदुपल्ली. इस्कॉलांत 9 वर्सां मुखेल मेस्त्रीण तर कोवेंतांत साबार 5 वर्सां कोवेंताची वडील जावन भगेवन कुर्सामेळाचें नांव भोव उंचल्या पावंडाक तिणें पावयलां. तिच्या ह्या अवदेंत एक सोबीत सुंदर नवें कोवेंताचें घर बांदूंक ती दीस रात वावुरल्या आनी आज ती हांगातावन वर्ग जावन येताना आमकां सोमेस्तांक दूख भोगता. तिका आदेवज मागच्या कार्याक आमी हांगासर सांगाता जमल्या. हांव ह्या संदर्भी सिस्टर राणी पुदुपल्लीक वेदीक स्वागत करता आनी मानाची बसका स्वीकार करी जाय म्हूण विनंती करता. आतां आमचे मुखार येता फिरगज गवळीक परिशदेचो उपाध्यक्ष श्रीमान लॉरेन्स स्पायस. दया करून तुमी मानपत्र वासी जाय म्हूण हांव विनंती करता. ಸಂತ ಪೀಟರ್ ಕ್ಲೇವರ್ ಚರ್ಚ್ ಅಳದಂಗಡಿ ಸಿಸ್ಟರ್ ರಾಣಿ ಪುದುಪಳ್ಳಿ ಇವರಿಗೆ ಸಾರ್ಥಕ ಸೇವಾ ಸವಿ ನೆನಪಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿರುವ ಅಭಿನಂದನಾ ಪತ್ರ. ಮಾನ್ಯರೇ, ದೇವರ ನಾಡು ಎಂದು ಪ್ರಸಿದ್ಧಿ ಪಡೆದಿರುವ ಕೇರಳ ರಾಜ್ಯದಲ್ಲಿ ತಂದೆ ಜೋಸೆಫ್ PJ ತಾಯಿ ಮೇರಿ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 11/3/1968 ಈ ಭುವಿಯ ಬೆಳಕ ಕಂಡವರು ತಾವು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೇರಳದಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ನಿಡ್ಲೆಯಲ್ಲಿ, ಕಾಲೇಜು ಶಿಕ್ಷಣವನ್ನು ಹೋಲಿ ಕ್ರಾಸ್ ಆಂಗ್ಲೋ ಇಂಡಿಯನ್ ಸ್ಕೂಲ್ ಟ್ಯುಟೋರಿಯಲ್ನಲ್ಲಿ, ಪದವಿ ಶಿಕ್ಷಣವನ್ನು ಹೋಲಿ ಕ್ರಾಸ್ ಕಾಲೇಜು ನಾಗರ್ಕೋಯಿಲ್ನಲ್ಲಿ, B.Ed ಶಿಕ್ಷಣವನ್ನು ಕೇರಳದಲ್ಲಿ, ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇಗ್ನೋ ಓಪನ್ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಪಡೆದಿರಿ. 1991ರಲ್ಲಿ ವೃತ್ತಿ ಜೀವನಕ್ಕೆ ಕಾಲಿರಿಸಿದ ತಾವು ಬಳ್ಳಾರಿಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದ ನಂತರ ಸಹಾಯಕ ಶಿಕ್ಷಕಿ ಹಾಗೂ ಪ್ರಾಂತೀಯ ಕಾರ್ಯದರ್ಶಿಯಾಗಿ ಕೇರಳದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. 2011ರಿಂದ ಕುದುರೆಮುಖದ ತಪ್ಪಲಿನ ಸುಂದರ ತಾಣವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸೈಂಟ್ ಪೀಟರ್ ಕ್ಲೇವರ್ ಆಂಗ್ಲ ಮಾಧ್ಯಮ ಶಾಲೆ ಅಳದಂಗಡಿಯಲ್ಲಿ 9 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯಿನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೀರಿ. ಜೊತೆಗೆ ಕಾನ್ವೆಂಟ್ ಸುಪೀರಿಯರ್ ಆಗಿ ಶಾಲೆ, ಚರ್ಚ್ ಹಾಗೂ ಕಾನ್ವೆಂಟ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಚೊಕ್ಕವಾಗಿ, ನಯ ನಾಜೂಕಾಗಿ ನಿರ್ವಹಣೆ ಮಾಡಿದಂತಹ ಕೀರ್ತಿ ತಮಗೆ ಸಲ್ಲುತ್ತದೆ. ತಮ್ಮ ಸೇವಾ ಅವಧಿಯಲ್ಲಿ ಶಾಲೆಯ ಮೇಲಂತಸ್ತಿನ ಕಟ್ಟಡಗಳು ಹಾಗೂ ಕಾನ್ವೆಂಟ್ನ ನೂತನ ಕಟ್ಟಡದ ನಿರ್ಮಾಣ ಕೆಲಸಗಳನ್ನು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ತಾವು ಪಟ್ಟ ಶ್ರಮ ಅವಿಸ್ಮರಣೀಯ. ತಮ್ಮ ಅಸಾಧಾರಣ ಬಹುಮುಖಿ ವ್ಯಕ್ತಿತ್ವವನ್ನು ಗುರುತಿಸಿ ಗೌರವಿಸುತ್ತಿದ್ದೇವೆ. ಶಾಲೆಯಲ್ಲಿ ಹಾಗೂ ಚರ್ಚ್ ಪಾಲನಾ ಪರಿಷತ್ನಲ್ಲಿ ಜರುಗಿದ
ಅನೇಕ ಕಾರ್ಯಕ್ರಮಗಳ ಮುಂದಾಳತ್ವವನ್ನು ಕಾರ್ಯಚಟುವಟಿಕೆಯಲ್ಲಿ ಮಾಡಿ ತೋರಿಸಿದ ಹಲವು ಕ್ರಮಗಳು ತಮ್ಮ ದಕ್ಷತೆಗೆ ಹಿಡಿದ ಕನ್ನಡಿಯಾಗಿದೆ. ತಮ್ಮ ವೃತ್ತಿ ಜೀವನದ ಹೆಜ್ಜೆ ಹೆಜ್ಜೆಯಲ್ಲೂ ಸರಳ ಸಜ್ಜನಿಕೆಯ ಅಮೂರ್ತ ರೂಪಿಯಾಗಿ ವಿದ್ಯಾರ್ಥಿನಿಯರ ಚಿತ್ತಾಪಹಾರಕರಾಗಿ ಎಲ್ಲರ ಹುರನ್ಮನಗಳನ್ನು ಗೆದ್ದು ಅರಳುವ ಸುಪ್ತ ಪ್ರತಿಭೆಗಳಿಗೆ ಪ್ರೋತ್ಸಾಹವೆಂಬಂತೆ ಸಿಂಚನದ ಅಮೃತಧಾರೆಯನ್ನೆರೆದು ಭವಿಷ್ಯದ ಹೊಂಗನಸುಗಳನ್ನು ಹೊತ್ತು ತಮ್ಮೆಡೆಗೆ ಬಂದವರನ್ನು ಬರಸೆಳೆದು ಮಕ್ಕಳಲ್ಲಿ ಹುದುಗಿದ ಪ್ರತಿಭೆಗಳ ಅನಾವರಣಗೊಳಿಸುವ ಮೂಲಕ ಧೈರ್ಯ ಸ್ಥೈರ್ಯಗಳನ್ನು ತುಂಬಿ ಶಿಸ್ತು, ಸಂಯಮ, ಸಂಸ್ಕಾರ, ರಾಷ್ಟ್ರಪ್ರೇಮ ಮುಂತಾದ ಸದ್ಗುಣಗಳನ್ನು ಬೆಳೆಸಿ ತಾಲೂಕಿನಲ್ಲಿ ಸಂತ ಪೀಟರ್ ಕ್ಲೇವರ್ ಆಂಗ್ಲ ಮಾಧ್ಯಮ ಶಾಲೆ ತಲೆ ಎತ್ತಿ ಗುರುತಿಸುವಂತೆ ಮಾಡಿದ ಮಹಾನ್ ಸಾಧಕರು ತಾವು. ಕೆಲಸದಲ್ಲಿ ದಕ್ಷತೆ, ಹಿತವಾದ ಮಾತು, ಯೋಚನೆಯಲ್ಲಿ ದೂರದೃಷ್ಟಿ, ಕಾರ್ಯತತ್ಪರತೆ, ಶಿಕ್ಷಕ ವಿದ್ಯಾರ್ಥಿ ಮೇಲಿನ ಕಾಳಜಿ, ಅಪೂರ್ವ ನಾಯಕತ್ವದ ಗುಣ ಹೊಂದಿರುವ ತಾವು ಯೇಸು ಕ್ರಿಸ್ತರ ಸಂದೇಶದಂತೆ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂಬಂತೆ ತಮ್ಮ ಮುಂದಿನ ಜೀವನದ ಅಭೀಷ್ಟಗಳಿಗೆ ಪರಮಾತ್ಮನ ಸಂಪೂರ್ಣ ಅನುಗ್ರಹ, ಶಾಂತಿ, ದೀರ್ಘಾಯುಷ್ಯ ಹಾಗೂ ಆಯುರಾರೋಗ್ಯ ಆ ಭಗವಂತ ಹೃನ್ಮನಗಳಿಂದ ಕರುಣಿಸಲಿ ಎಂದು ಹಾರೈಸುವ ವಂದನೆಗಳೊಂದಿಗೆ ಧರ್ಮಗುರುಗಳು ಫಾದರ್ ನವೀನ್ ಪಿಂಟೋ, ಸಂತ ಪೀಟರ್ ಕ್ಲೇವರ್ ಚರ್ಚ್ ಪಾಲನಾ ಪರಿಷತ್ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಹಾಗೂ ಊರ ಧರ್ಮ ಕೇಂದ್ರದ ಭಕ್ತಾದಿಗಳು ಅರ್ವ. मानपत्र वाचल्या तुमकां देव बरें करूं म्हणटा. सिस्टर राणी तिच्या 9 वर्सांच्या अवधेंत लोकां सांगाता बरसून लोकां मोगाळ जाल्या. फिरगजेच्या आनी लोकांच्या हर एक कार्यक्रमांनी, ल्हान क्रिस्तांव समुदायाच्या चटुवटिकांनी, साक्रिस्तीची आनी आल्तारीच्या कामांत तिणें भरपूर सेवा दिल्या. एक वर्थ सॅक्रिफीस जावन आसा. हांगासर भुरग्यांक तिणें दिल्लें शिकप आनी मार्गदर्शन. प्रत्येक जावन 10वेच्या भुरग्यांक परीक्षा आरंभ जावच्या 3 म्हयन्यां पयलेंच कोवेंतान तांकां रावोवन तांच्या सांगाता बसून तांकां शिकोवंक तिणें अवकाश करून दिवन 4 वर्सां 100% फलितांश हाडोवन इस्कोलाची कीर्त उंचल्या पावंडाक पावयल्या. वेल डन इज बेटर दॅन वेल सेड म्हणटा बेंजामिन फ्रँकलिन. म्हणजे बरें सांगच्या की बरें करचें उत्तीम जावन आसा. ह्या धर्म भयणीन हांगा केल्ल्या सर्व बऱ्या कामांचो उगडास काण उपकारी मनोभावान तिका सन्मान करूंक फिरगस कुटुंब आशेता. त्या तर्फेन हांव वेदीचेर स्वागत करता आमच्या विगार बापाचो. तांणी शॉल घाल आनी फळां दिवन सिस्टर राणीक सन्मान करी जाय म्हूण विनंती करता. आमच्या ताळयांच्या आवाजान सिस्टराक आमी बरें मागया. फिरगस गवळीक परिशदेचे उपाध्यक्ष श्रीमान लॉरेन्स पायस तांणी वाचल्लें मानपत्र आतां हस्तांतर करून बरें मागतात. फुलांचो तुरो दिवन बरें मागोवंक मुखार आपयता फिरगस गवळीक परिशदेचो कार्यदर्शी श्रीमान स्टीवन मॅथ्यू पायस हांकां. उडासाची काणीक दिवंक मुखार सरतात फिरगस गवळीक परिशदेचे तेग आदले उपाध्यक्ष श्रीमान अल्फोन्स रॉड्रिगस, श्रीमान बस्त्याम पायस आनी श्रीमान डॅनियल क्रास्ता.
ही उडासाची काणीक दिवंक फिरगज लोकांनी भरपूर सहकार दिला. आतांच्या शिक्षण वेवस्थेक सरी जावन सिस्टर राणीक गरज पडचे ही एक लॅपटॉप आमी तिका उडासाची काणीक जावन दिला. सन्मान केल्ल्या सर्वांक देव बरें करूं म्हणटा. मोगान हो सन्मान स्वीकार केल्ल्या सिस्टर राणी तुमकांय देव बरें करूं म्हणटा. सिस्टर राणीच्या ह्या 9 वर्सांचे लांब अवधेचे तिचे अनुभव आणि तिची बोगणां आमचे मुखार दवरूंक सिस्टर राणीक आतां हांव वेदीक स्वागत करता. ವಂದನೀಯ ಫಾದರ್ ನವೀನ್ ಪಿಂಟೋ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನಾನು ಪೂಜೆಗೆ ಬಂದಾಗ 2011 ಜೂನ್ 1 ನಾನು ಇಲ್ಲಿಗೆ ಬಂದೆ. ಜೂನ್ 5 ಸಂಡೇ, ಫಸ್ಟ್ ಸಂಡೇ ನಾನು ಪೂಜೆಗೆ ಬಂದಾಗ ಒಂದು ಸಣ್ಣ ಹುಡುಗಿ 6th ಸ್ಟ್ಯಾಂಡರ್ಡ್ ಹುಡುಗಿ ಬಂದು, 6 ನನಗೆ ಗೊತ್ತಿರಲಿಲ್ಲ, ಸಣ್ಣ ಹುಡುಗಿ ಬಂದಿಲ್ಲಿ ಶ್ಲೋಕ ಹೇಳಿ ಹಾಡಿದ್ಲು. ನನಗೆ ತುಂಬ ಆಶ್ಚರ್ಯ ಆಯಿತು. ಸಣ್ಣ ಹುಡುಗಿಯ ಬಂದು ಅಷ್ಟು ಧೈರ್ಯವಾಗಿ ಹಾಡಿ ನನ್ನಿಂದ ಆಗಲಿಕ್ಕಿಲ್ಲ ಹಾಗೆ ಆ ಏಜಲ್ಲಿ. ನಾನು ಆಗ ಮನಸ್ಸಿನಲ್ಲಿ ನೆನೆಸಿದೆ, ಈ ಹುಡುಗಿ ನನ್ನ ಸ್ಟೂಡೆಂಟ್ ಆಗಿದ್ದರೆ ಹೇಗಿರಬಹುದಿತ್ತು ಅಂತ. ಕಾಕತಾಳಿ ಅಂತ ಹೇಳಬೇಕು. ಇವತ್ತು ನನ್ನ ಲಾಸ್ಟ್ ಸಂಡೇ, ಸೇಮ್ ಗರ್ಲ್ ಕೇಮ್ ಫಾರ್ ದ ಸಾಮ್. ಅದೇ ಹುಡುಗಿ ಇವತ್ತು ಬಂದು ಸಾಮ್ ಹಾಡಿದ್ಲು, ಅಶ್ವಿತಾ. ಅದೇನೋ ಕಾಕತಾಳಿ ಅಂತ ಇರಬೇಕು. ನನಗೆ ಅದು ಸಡನ್ಲಿ ಅದು ನನಗೆ ಫ್ಲ್ಯಾಶ್ ಆಯಿತು. ಅವತ್ತು ನನ್ನ ಫಸ್ಟ್ ಡೇ ಕೂಡ ಅದೇ ಹುಡುಗಿ ಬಂದಿದ್ಲು. ಇವತ್ತು ಲಾಸ್ಟ್ ಸಂಡೇ ಇರ್ಬೋದು. ನನ್ನ ಅನುಭವ ಇಲ್ಲಿ ನಾನು ಹಂಚುವುದಾದರೆ, ನನಗೆ ಇಲ್ಲಿಂದ ಇರುವಂಥದ್ದು ಸ್ವೀಟ್ ಮೆಮರೀಸ್, ಯಾವಾಗಲೂ ನೆನೆಸುವಂಥದ್ದು. ಅರುವ ಚರ್ಚ್ 2009 ನಾನು ಇಲ್ಲಿಗೆ ಒಮ್ಮೆ ಬಂದಿದ್ದೆ. ಈ ಅರುವ ನಮ್ಮ ಪ್ರಾಂತ್ಯಕ್ಕೆ ಸೇರಿರಲಿಲ್ಲ, ಅಮರಾವತಿ ಪ್ರಾಂತ್ಯಕ್ಕೆ ಸೇರಿತ್ತು. 2006 ನಮ್ಮ ಹೋಲಿ ಕ್ರಾಸಲ್ಲಿ ಇದ್ರೂ ಕೂಡ ಅದು ನಮ್ಮ ಪ್ರಾಂತ್ಯದಲ್ಲಿರಲಿಲ್ಲ, ಅಮರಾವತಿ ಪ್ರಾಂತ್ಯದಲ್ಲಿತ್ತು. 2009 ಅದು ನಮ್ಮ ಪ್ರಾಂತ್ಯಕ್ಕೆ ವರ್ಗಾವಣೆ ಆಯಿತು. ಯಾಕಂದರೆ ಅದು ನಮ್ಮ ಪ್ರಾಂತ್ಯ ಬದಲಾವಣೆ ಆಗುವಾಗ, ಆಗ ಪ್ರಾಂತ್ಯಕ್ಕೆ ನಮ್ಮ ಪ್ರಾಂತ್ಯಕ್ಕೆ ವರ್ಗಾವಣೆ ಆಗುವಾಗ ಅದನ್ನು ಟೇಕ್ ಓವರ್ ಮಾಡಲಿಕ್ಕೆ ಅವತ್ತು ನಾನು ಪ್ರೊವಿನ್ಷಿಯಲ್ ಸೆಕ್ರೆಟರಿ ಆಗಿದ್ದೆ, ಒಫಿಷಿಯಲಿ ಬಂದಿದ್ದೆ. ಆಗ ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ ನಾನು ಇಲ್ಲಿ ಇದೇ ಚರ್ಚಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಗ್ಬೋದು ಅಂತ. 2011 ನನಗೆ ಪ್ರೊವಿನ್ಷಿಯಲ್ ಟ್ರಾನ್ಸ್ಫರ್ ಕೊಟ್ಟಾಗ, ನಿನ್ನ ಸಿಸ್ಟರ್ ನೀವು ಅರುವಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳುವಾಗ ನನಗೂ ಸಂತೋಷ ಆಯಿತು. ಯಾಕಂದರೆ ಸಿಸ್ಟರ್ ಲಿಸಾ ಅವರಿಂದ ನಾನು ಅರುವದ ಬಗ್ಗೆ ತುಂಬ ಒಳ್ಳೆಯದನ್ನು ಕೇಳಿದ್ದೆ. ಒಂದು ಪಾಸಿಟಿವ್, ನಮಗೆ 2009 ಹತ್ರ ತನಕ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇಲ್ಲಿ ಉಳಿಯುವುದಾ, ಇಲ್ಲಿಂದ ಹೋಗುವುದಾ, ಒಂದೊಂದು ಪ್ರಾಬ್ಲಮ್ ಇದ್ದಂತಹ ಒಂದು ಟೈಮಲ್ಲಿ ನಮಗಿದ್ದದ್ದು ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಏನಂತ ಹೇಳಿದರೆ, ನಮಗೆ 6 ಕಾನ್ವೆಂಟ್ಸ್ ಇದೆ ಕರ್ನಾಟಕದಲ್ಲಿ. ಇದ್ದದ್ರಲ್ಲಿ ಹೆಚ್ಚು ಕ್ರಿಶ್ಚಿಯನ್ಸ್ ಇರುವಂತಹ ಒಂದೇ ಒಂದು ಪ್ಲೇಸ್ ಅಂದರೆ ಅರುವ. ಉಳಿದ ಪ್ಲೇಸಲ್ಲೆಲ್ಲ, ಮಸ್ಕಿಯಲ್ಲಿದೆ, ನಾನಿದ್ದೆ ಅಲ್ಲಿರುವಾಗ 2 ಫ್ಯಾಮಿಲಿ, ಬಳ್ಳಾರಿಯಲ್ಲಿ ಜಸ್ಟ್ 12 ಫ್ಯಾಮಿಲಿ, ಬ್ಯಾಂಗ್ಳೂರಂತೂ ನಮಗೆ ಹೇಳಲಿಕ್ಕಿಲ್ಲ, ಫ್ಯಾಮಿಲಿ ತುಂಬ ಇದ್ರೂ ಕೂಡ ನಮಗೆ ಅಷ್ಟು ಜನರಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಮಾಲೂರು, ಹಾಗೆ ಎಲ್ಲ ಕಡೆನೂ ನಮಗಿರುವ ಕಡೆ ಎಲ್ಲ 5 ಕಡೆನೂ ಕ್ಯಾಥಲಿಕ್ಸ್ ಕಡಿಮೆ. ಇದು ಒಂದೇ ಒಂದು ಕಡೆ ನಮ್ಮ ಪ್ರೆಸೆನ್ಸ್ ಕ್ಯಾಥಲಿಕ್ಸ್ ಮಧ್ಯದಲ್ಲಿ. ಅದೊಂದು ಪ್ಲಸ್ ಪಾಯಿಂಟಲ್ಲಿ ಸಿಸ್ಟರ್ ಲಿಸಾ ಪರ್ಸಿವಿಯರ್ಡ್ ಹೇಳ್ತಾ ಇದ್ರು, ನಮಗೆ ಒಂದೇ ಕಡೆ ಕ್ರಿಶ್ಚಿಯನ್ಸ್ ಮಧ್ಯೆ ಕೆಲಸ ಮಾಡುವಂತಹ ಒಂದು ಅವಕಾಶ ಇದೆ. ಎಷ್ಟೇ ಕಷ್ಟ ಬಂದರೂ ನಾವಿಲ್ಲಿಂದ ಬಿಟ್ಟು ಹೋಗಬಾರ್ದು. ದೇವರ ಚಿತ್ತನು ಹಾಗೇನೇ ಇತ್ತು. ಆದ್ದರಿಂದ ನಾವು ಇಲ್ಲೇ ಕೆಲಸ ಮಾಡುವ ಹಾಗೆ ನಿಮ್ಮೊಂದಿಗೆ ಬೆರೆತು ಒಂದೇ ಫ್ಯಾಮಿಲಿಯಾಗಿ, ನನಗೇನು ನನ್ನ ಬೇರೆ ಫ್ಯಾಮಿಲಿಯಿಂದ ಬಂದವಳ ಹಾಗೆ ನೆನೆಸಲಿಲ್ಲ. ಒಂದೇ ಫ್ಯಾಮಿಲಿಯಲ್ಲಿ ನಾವು ಬೆಳೆದ ಹಾಗೆ ನಾವು ಸಿಸ್ಟರ್ ಲಿಸಾ ಕೂಡ ಹಾಗೆ ನಾವು ಒಟ್ಟಿಗೆ ಕೆಲಸ ಮಾಡಿದೆವು. ಈ ಸಂದರ್ಭದಲ್ಲಿ ನಾನು ಇಲ್ಲಿಂದ ವರ್ಗಾವಣೆಯಾಗಿ ಹೋಗುವಾಗ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಅಸಾಧ್ಯ. ಆದರೆ ಕೆಲವರು
ನಾನು ತುಂಬ ಟ್ರಬಲ್ ಕೊಟ್ಟಿದ್ದೇನೆ ಕೆಲವರಿಗೆ. ನಮ್ಮ ಕೆಲಸ ಎಲ್ಲ ನಡಿಬೇಕಾದ್ರೆ ಕೆಲವರನ್ನು ನಾನು ಟ್ರಬಲ್ ಕೊಟ್ಟಿದ್ದೇನೆ. ಅದರಲ್ಲೂ ಕೆಲವರನ್ನು ಮರ್ತರೆ ನನ್ನನ್ನು ಕ್ಷಮಿಸಿ. ಅನ್ಮೆನ್ಷನ್ ಮಾಡದಿರಲಿಕ್ಕೆ ಆಗೋದಿಲ್ಲ. ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಜಾ ಅವರಿಲ್ಲದಿದ್ದರೆ ನಾವಿಲ್ಲಿಗೆ ಬರ್ತಿರಲಿಲ್ಲ ಖಂಡಿತ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ನಮಗೆ ಅರ್ವ ನಮ್ಮ ಯಾರ ಮೈಂಡಲ್ಲಿ ಅರ್ವ ಅಂದರೆ ಎಲ್ಲಿಂದಲೂ ಗೊತ್ತಿರಲಿಲ್ಲ. ಇಲ್ಲಿ ಬೆಳ್ತಂಗಡಿಯಲ್ಲಿ ಬೆಳೆದ ನಮಗೂ ಗೊತ್ತಿರಲಿಲ್ಲ ಅರ್ವ. 2006ರಲ್ಲಿ ಮೂಡಬಲ್ಲೆಯಲ್ಲಿ ಒಂದು ಓಲ್ಡ್ ಏಜ್ ಹೋಮ್ ಸ್ಟಾರ್ಟ್ ಮಾಡಲಿಕ್ಕೆ ಅಮರಾವತಿಯಿಂದ ಸಿಸ್ಟರ್ಸ್ ಪರ್ಮಿಷನ್ ಕೇಳಿದ್ರು. ಆಗ ಉಡುಪಿ ಮತ್ತು ಮಂಗಳೂರು ಒಂದೇ ಪ್ರಾಂತ್ಯವಾಗಿದ್ದ ಧರ್ಮಕ್ಷೇತ್ರ ಆಗಿತ್ತು. ಆಗ ಬಿಷಪ್ ಅವರು ಒಂದು ಕಂಡೀಷನ್ ಇಟ್ಟರು, ನಮಗೆ ಅರ್ವದಲ್ಲಿ ಒಂದು ಶಾಲೆ ಶುರುವಾಗಿದೆ, ಅಲ್ಲಿ ನೀವು ಮೂವರು ಸಿಸ್ಟರ್ಸನ್ನು ಕೊಟ್ಟರೆ ಮೂಡಬಲ್ಲೆಗೆ ಪರ್ಮಿಷನ್ ಕೊಡ್ತೇವೆ. ಆ ಕಂಡೀಷನಲ್ಲಿ ನಾವು ಇಲ್ಲಿ ಬಂದೆವು. ಇಲ್ಲಿ ಕಂಟಿನ್ಯೂ ಆಯಿತು. ಮೂಡಬಲ್ಲೆದ್ದು ಕ್ಲೋಸ್ ಆಯಿತು. ಅಲ್ಲಿ 2 ವರ್ಷ ನಂತರ ಅಲ್ಲಿ ಕ್ಲೋಸ್ ಆಗಿದೆ. ಅದರಿಂದ ಮೊಟ್ಟಮೊದಲನೇದಾಗಿ ದೇವರ ಚಿತ್ತ ಹೇಗಿದ್ರು ಹೇಗಾದರೂ ಬರ್ತದೆ. ಹಾಗೆ ಬಿಷಪ್ ಅವರ ಮೂಲಕನೇ ನಾವು ಇಲ್ಲಿಗೆ ಬರುವ ಹಾಗೆ ಆಯಿತು. ನಮಗೆ 9 ವರ್ಷಗಳ ಕಾಲ ನಮ್ಮ ಸಿಸ್ಟರ್ಸ್ 2006ರಿಂದ 2015 ತನಕ ನಮಗೆ ಉಳಿದುಕೊಳ್ಳಿಕ್ಕೆ ಮನೆ ಕೊಟ್ಟದ್ದು ಮಿಸ್ಟರ್ ಅಲೋಷಿಯಸ್ ಡಿಸೋಜಾ. ಅವರ ಮನೆಯನ್ನು ನಮಗೇನು ಬಾಡಿಗೆಯನ್ನು ತಗೊಳ್ಳಿಲ್ಲ. ಅದು ನಮ್ಮ ಮನೆ ಹಾಗೆ ನಾವಲ್ಲೇ ಇದ್ದೆವು. ಹಾಗೆ ಅಲ್ಲಿ ಒಂದು 6-7 ತೆಂಗಿನ ಮರ ಇತ್ತು. ನನಗೆ ಇನ್ನೂ ಜ್ಞಾಪಕ ಇದೆ. ಆ ಮನೆ ಅವಾಗ ನಾನು ಅಲ್ಲಿಗಿರುವ ನಂತರನೇ ಅವರಿಗೆ 2014 ಅಂತ ಕಾಣ್ತದೆ ಅವ್ರ ಮನೆ ಶಿಫ್ಟ್ ಆದದ್ದು. ಅಷ್ಟರ ತನಕ ನಾವು ಅಲ್ಲಿ ಬೇರೆ ಯಾರು ಬರ್ತಿಲ್ಲ, ತೆಂಗಿನಕಾಯಿ ಎಲ್ಲ ನಾವೇ ಉಪಯೋಗಿಸ್ತಿದ್ದೆವು. ಅವರು ಹೇಳಿದ್ದಾರೆ, ಅವರು ಮನೆ ಮಾಡಿ ಬಂದ ನಂತರ ಕೂಡ ಆ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಆ ಕಡೆ ಬಿದ್ರೂ ಅವರು ಎತ್ತಿ ಈ ಕಡೆ ಹಾಕ್ತಿದ್ರೆ ಹೊರತು ಅವರು ತೆಗಿತಿಲ್ಲ. ನೀವು ಹೇಳಿದರು, ನೀವಿಲ್ಲಿರುವ ತನಕ ಅದು ನಿಮ್ಮದು. ಅಷ್ಟೊಂದು ಮನೆಯವರ ಹಾಗೆ ಅವರು ನಮ್ಮನ್ನು ಟ್ರೀಟ್ ಮಾಡಿ ನಾವು 9 ವರ್ಷಗಳ ಕಾಲ ಅಲ್ಲಿದ್ದು. ನಾನು ಲಾಸ್ಟ್ 4 ವರ್ಷಗಳ ಕಾಲ ಅಲ್ಲಿದ್ದೆ. ಇನ್ನು ಉಳಿದವರಿಗೆ ಅದರಷ್ಟು ಪರಿಚಯ ಇರಲಿಕ್ಕಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಪ್ಯಾರಿಷ್ ಧರ್ಮ ಕೇಂದ್ರ ನಮಗೆ ಉಳ್ಕೊಳ್ಳಿಕ್ಕೆ ಸ್ಥಳವನ್ನು ನೀಡಿದ್ದೀರಿ. ತದನಂತರ ನಾವು ಕಟ್ಟಡವನ್ನು ಕಟ್ಟಿದಾಗ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದೀರಿ. ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಇದ್ದು ಫಿನಾನ್ಷಿಯಲ್ ಹೆಲ್ಪ್ ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಹಕರಿಸಿ ನಮಗೆ ಹೆಲ್ಪ್ ನೀಡಿದ್ದೀರಿ. ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಾನು ಬಂದ ನಂತರ ಬಂದಂತಹ ಉಪಾಧ್ಯಕ್ಷರುಗಳು, ನಾವು ಬರುವಾಗ ಅಲ್ಫೋನ್ಸ್ ರಾಡ್ರಿಗಸ್ ಅವರು ಉಪಾಧ್ಯಕ್ಷರಾಗಿದ್ದರು. ಆಗ ನಾವು ಬಿಲ್ಡಿಂಗ್ ಶಾಲೆಯ ಫಸ್ಟ್ ಫ್ಲೋರ್ ಕಟ್ಟುವ ಟೈಮ್. ಅವರು ಮಾತ್ರ ಅಲ್ಲ, ಅರುವ ಚರ್ಚಿನ ಹಲವು ನನಗೆ ಗೊತ್ತು ಹೇಗೆ ನೀವು ಕಷ್ಟಪಟ್ಟಿದ್ದೀರಿ ಈ ಶಾಲೆಯನ್ನು ಬೆಳೆಸಿಕೊಂಡು ಬರಲಿಕ್ಕೆ. ನಾನು ಪಟ್ಟ ಕಷ್ಟಕ್ಕಿಂತ ನೀವು ಪಟ್ಟ ಕಷ್ಟ ತುಂಬ ಇದೆ. ಯಾಕೆಂತ ಹೇಳಿದರೆ ಫಿನಾನ್ಸನ್ನು ಹಣವನ್ನು ಒಟ್ಟು ಮಾಡೋದು ತುಂಬ ಕಷ್ಟ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅದನ್ನು ಒಟ್ಟುಗೂಡಿಸಲಿಕ್ಕೆ ನೀವೇನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸಿದವಳು. ತದನಂತರ ಬಂದವರು ಬಸ್ತಿಯಾಂ ಪಾಯಸ್ರವರು, ಅವರು ಕೂಡ ನನಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಪ್ರತಿ ಸಂಡೇ ಅವರು ಇಲ್ಲಿ ಇರಲಿಲ್ಲ, ಅವರಲ್ಲಿ ಪುತ್ತೂರಲ್ಲಿ ಇದ್ದದ್ರಿಂದ ಪ್ರತಿದಿನ ನನಗೆ ಏನಾದರೂ ಕೆಲಸ ಇದ್ದರೂ ಕರೀಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಸಂಡೇ ಅವರು ಚರ್ಚಿಗೆ ಬಂದಾಗ ಶಾಲೆಗೆ ಆಗ ಎಲ್ಲ ನಾನು ಸಂಡೇ ನನ್ನ ಆಫೀಸ್ ಕೆಲಸವನ್ನೆಲ್ಲ ಸಂಡೇ ಮಾಡ್ತಿದ್ದೆ. ಸಂಡೇ ನಾನು ಆಫೀಸಲ್ಲಿ ಹೋಗಿದ್ದಾಗ ಒಂದು ಅರ್ಧ ಗಂಟೆ ಆದರೂ ಬಂದು ನನ್ನಲ್ಲಿ ಮಾತಾಡಿ, ಸಿಸ್ಟರ್ ಏನಾದರೂ ಆಗಬೇಕಾ, ಇವತ್ತು ಮಾಡಿ ಮುಗಿಸಿ ಹೋಗ್ತೇನೆ. ನನಗೆ ಯಾವ ರೀತಿಯ ಹೆಲ್ಪ್ ಬೇಕಾಗಿದ್ದರೂ ಅವರು ಮಾಡಲಿಕ್ಕೆ ಸದಾ ತಯಾರಾಗಿ ಇದ್ದರು. ತದನಂತರ ಬಂದು ದಾನಿಯಲ್ ಕ್ರಾಸರ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನನಗೆ ಯಾವಾಗಲೂ ಕರೀತಿದ್ದೆ. ನಾನು ಏನು ಬೇಕಾದರೂ ನನಗೆ ಕರೆದು, ಯಾವಾಗ ಬೇಕಾದರೂ ಕರೆದು ಸಹಕಾರವನ್ನು ಕೇಳಿದಾಗ ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ನನಗೆ ಯಾವತ್ತೂ ನನ್ನಿಂದ ಆಗುವುದಿಲ್ಲ, ನನಗೆ ಕೆಲಸ ಇದೆ, ಎಷ್ಟೇ ದೂರ ಇದ್ದರು, 4 ಊರಲ್ಲಿ ಇರ್ತಾರೆ, ಎಷ್ಟೇ ದೂರದಿಂದ ಆದರೂ ಕೂಡ ಅವರು ಬಂದು ಯಾವಾಗಲೂ ನನಗೆ ಯಾವ ರೀತಿಯ ಹೆಲ್ಪ್ ಬೇಕಾದರೂ ಮಾಡಲಿಕ್ಕೆ ಯಾವಾಗಲೂ ತಯಾರಾಗೇ ಇದ್ದರು. ಸದರಿ ಲಾರೆನ್ಸ್ ಪಾಯಸ್ರವರು, ಅವರನ್ನು ನಾನು ಟ್ರಬಲ್ ಮಾಡಿದ್ದು ಉಪಾಧ್ಯಕ್ಷರಾಗಿ ಅಲ್ಲ. ಎಲೆಕ್ಟ್ರಿಕಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮ್ಮಿಡಿಯೇಟ್ಲಿ ಲಾರೆನ್ಸ್ ಬರಲೇಬೇಕು ಅಂತ ಹೇಳಿದರೆ
8 ಗಂಟೆ 9 ಗಂಟೆ ರಾತ್ರಿಗೂ ಇವತ್ತು ಈಗ ಬರಲೇಬೇಕು ಅಂತ ಹೇಳಿದರೆ ಬಂದು ಅವರು ಯಾವ ರೀತಿ ಹೆಲ್ಪ್ ಬೇಕಾದರೂ ಮಾಡಲಿಕ್ಕೆ ಎಲೆಕ್ಟ್ರಿಕಲ್ ಆಗಿ ಏನೇ ನಮಗೆ ಟ್ರಬಲ್ ಇದ್ದರೂ ಕೂಡ ಹಳೆ ಮನೆಯಲ್ಲಿರುವಾಗ ಆಗಲಿ ಹೊಸ ಮನೆಗೆ ಬಂದ ನಂತರ ಆಗಲಿ ಏನೇ ನಮಗೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದ್ದರೆ ಇಮ್ಮಿಡಿಯೇಟ್ಲಿ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದವರು ಮಿಸ್ಟರ್ ಲಾರೆನ್ಸ್ ಪಯಸ್ರವರು. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಹಲವು ಕಮಿಟಿಗಳಲ್ಲಿ ಕೂಡ ನಿಮ್ಮೊಟ್ಟಿಗೆ ಟೀಮ್ ಆಗಿ ಕೆಲಸ ಮಾಡಿದ್ದೇನೆ. ಎಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದೀರಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಕೊಂಕಣಿ ಏನು ಅರ್ಥ ಆಗ್ತಿರಲಿಲ್ಲ. ಪಾರಿಶ್ ಕೌನ್ಸಿಲ್ ಮೀಟಿಂಗಲ್ಲಿ ಹೋಗಿ ಕೂತ್ಕೊಳ್ಳುವಾಗ ಏನು ಅರ್ಥ ಆಗೋದಿಲ್ಲ, ಏನು ಹೇಳ್ತಾರೆ ಫಾದರೇ ಮಾತಾಡ್ತಾರೆ, ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಆವಾಗ ಪ್ರತಿ ಸಲ ನನ್ನ ಪಕ್ಕದಲ್ಲಿ ಯಾರಿದ್ರು ಅವರು ಇಮ್ಮಿಡಿಯೇಟ್ಲಿ ನನಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾನೆ ಇದ್ದರು. ಅದು ಅರ್ಥ ಮಾಡಿ ನನಗೆ ಮುಂದೆ ಅವ್ರು ಏನು ಹೇಳ್ತಾರೆ ಅನ್ನೋದು ನಾನೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ಯಾರು ನನ್ನ ಪಕ್ಕದಲ್ಲಿದ್ದರು ಅವರು ಇಮ್ಮಿಡಿಯೇಟ್ಲಿ ನನಗೆ ಎಲ್ಲವನ್ನು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನನ್ನನ್ನು ಅರ್ಥ ಮಾಡಿಸಿದರು. ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಮಿಟಿಯಲ್ಲಿ ಇಲ್ಲದಿದ್ದರೂ ಕೂಡ ಮಿಸ್ಟರ್ ವಾಲ್ಟರ್ ಡಿಸೋಜರ್ ಅವರನ್ನು ನಾನು ಯಾವಾಗಲೂ ಏನಾದರೂ ಕೆಲಸ ಇದ್ದರೆ ವಾಲ್ಟಿ ನನಗಿಂತ ಕೆಲಸ ಆಗಬೇಕು, ಶಾಲೆಯಲ್ಲಿ ಅದಾಗಬೇಕು ಇದಾಗಬೇಕು ಅಂತೇಳಿ ಏನಾದರೂ ಕೆಲಸ ಇರುವಾಗ ಕರೆದ್ರೆ ಸದಾ ಸಂತೋಷದಿಂದ ಬಂದು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಿ. ನಿಮಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹೆನ್ರಿ ಡಿಸೋಜರ್ ಅವರು ನಮ್ಮ ನೇಬರ್. ತೋಟದಲ್ಲಿ ನನಗೇನಾದರೂ ಕೆಲಸ ಇದ್ದರೆ ನನಗೇನಾದರೂ ಸಲಹೆಗಳು ಬೇಕಾದರೆ ನಾನು ಇಮ್ಮಿಡಿಯೇಟ್ಲಿ ಕರೆಯುವವರು ಮಿಸ್ಟರ್ ಹೆನ್ರಿ ಡಿಸೋಜರ್ ಅವರು. ಅವರು ಕೂಡ ನನಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಈಗ ನಾನು ಇವರ ಹೆಸರು ಮೆನ್ಷನ್ ಮಾಡದೇ ಇದ್ದರೆ ದೊಡ್ಡ ತಪ್ಪಾಗ್ತದೆ. ಯಾಕೆಂತ ಹೇಳಿದರೆ ಫಾದರ್ ಆಬೆಲ್ ರೋಬೋರ್ ಅವರ ಜೊತೆ ನಾನು ಕೆಲಸ ಮಾಡುವಾಗ ನಮಗಿದ್ದಂತಹ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಒಂದು ಅಥಾರಿಟಿ ಮತ್ತು ಇನ್ಫೀರಿಯರ್ ಅನ್ನೋ ಒಂದು ಸಂಬಂಧ ಇರಲಿಲ್ಲ. ಒಂದು ಕೋವರ್ಕರ್ ಥರ ಅವ್ರು ನನ್ನ ಜೊತೆ ನನಗೇನಾದರೂ ಒಂದು ಕೆಲಸ ಆಗಬೇಕು, ಫಾದರ್ ಇದಾಗಲೇಬೇಕು, ಶಾಲೆ ಡೆವಲಪ್ಮೆಂಟಿಗೆ ಇದು ಬೇಕೇ ಬೇಕು, ಅದು ಎಷ್ಟೇ ಕಷ್ಟ ಇದ್ದರೂ ಕೂಡ ಇಮ್ಮಿಡಿಯೇಟ್ಲಿ ಮೀಟಿಂಗ್ ನಡೆಸಿ ಏನು ಮಾಡೋಣ ಸಲಹೆಗಳನ್ನು ಪಡ್ಕೊಂಡು ನನಗೆ ಯಾವ ರೀತಿಯಾಗಿ ಶಾಲೆ ಮುಂದಕ್ಕೆ ಹೋಗಬೇಕು ನನ್ನ ಒಂದು ಪ್ಲ್ಯಾನ್ ಇತ್ತ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಹಾಗೆಯೇ ಅವರು ನನ್ನ ಮೇಲಿಟ್ಟಂತಹ ಅವರು ಮಾತ್ರ ಅಲ್ಲ ನೀವೆಲ್ಲರೂ ನನ್ನ ಮೇಲಿಟ್ಟಂತಹ ನಂಬಿಕೆ ಅದು ನನಗೆ ಸ್ಫೂರ್ತಿಯಾಗಿತ್ತು. ಯಾವುದೇ ಕೆಲಸವನ್ನು ನನಗೆ ಇಲ್ಲಿ ಮಾಡಲಿಕ್ಕೆ ಒಂದು ಸ್ಫೂರ್ತಿಯಾಗಿದ್ದದ್ದು ಅದು ನೀವಿಟ್ಟಂತಹ ನಂಬಿಕೆ ಹಾಗೂ ನನ್ನ ಮೇಲಿಟ್ಟಂತಹ ಪ್ರೀತಿ. ಅದೇ ರೀತಿ ಸದರಿ ಕರೆಸ್ಪಾಂಡೆಂಟ್ ಫಾದರ್ ನವೀನ್ ಆಲ್ಸೋ ಹೇಗೆ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಹೇಗೆ ನಾನು ಫಾದರ್ ಹತ್ರ ಯಾವಾಗಲೂ ಡಿಸ್ಕಸ್ ಮಾಡಿಯೇ ಮಾಡೋದು. ನನಗೆ ಹಲವು ರೀತಿಯಲ್ಲಿ ಸಲಹೆಗಳನ್ನು ನೀಡಿ ನನ್ನ ಸಲಹೆಗಳನ್ನು ಕೂಡ ಸ್ವೀಕರಿಸಿ ನಾವು ಡಿಸ್ಕಸ್ ಮಾಡಿ ಒಟ್ಟಿಗೆ ಒಂದು ಪ್ಲ್ಯಾನ್ ಹಾಕಿ ಶಾಲೆಯ ಬೆಳವಣಿಗೆಗಾಗಿ ಕೆಲಸ ಮಾಡಲಿಕ್ಕೆ ತುಂಬ ಸಲಹೆ ಸೂಚನೆಗಳನ್ನು ನೀಡಿ ನನಗೆ ತುಂಬ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ನನಗೆ ನನ್ನ ಏನು ಹೇಳಬೇಕು ಅಂತ ಹೇಳಿ ನನ್ನ ಒಟ್ಟಿಗೆ ಒಂದು ಅದೇ ಫಾದರ್ ಆಬೆಲ್ ರೋಬೋರ್ ಜೊತೆ ಇದ್ದ ಹಾಗೇನೆ ಒಂದು ಸುಪೀರಿಯರ್ ಇನ್ಫೀರಿಯರ್ ಅನ್ನೋ ಒಂದು ಡಿಫ್ರೆನ್ಸ್ ಇಲ್ಲದೆ ಒಟ್ಟಿಗೆ ನಾವು ಈ ಕೆಲಸಗಳನ್ನು ಮಾಡುವಂತಹ ಒಂದು ಏನೇ ಇದ್ದರೂ ಸಲಹೆ ಇದ್ದರೂ ನನಗೆ ಹೇಳುವ ಒಂದು ಫ್ರೀಡಮ್ ಇತ್ತು ಫಾದರಲ್ಲಿ ಕೂಡ. ಫಾದರ್ ನವೀನ್ ಅವರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶಾಲೆಯಲ್ಲಿದ್ದಂತಹ ಸ್ಟಾಫ್, ಆಫೀಸ್ ಸ್ಟಾಫ್ ಆಗಲಿ, ಟೀಚಿಂಗ್ ಸ್ಟಾಫ್ ಆಗಲಿ, ಹಾಗೆ ಡ್ರೈವರ್ಸ್, ಕಂಡಕ್ಟರ್ಸ್ ಎಲ್ಲರೂ ನಾವೊಂದು ಟೀಮ್ ಆಗಿ ಕೆಲಸ ಮಾಡುವ ಹಾಗೆ ನನಗೊಂದು ಒಳ್ಳೆಯ ಬಾಂಧವ್ಯ ಸಹಕಾರ ಎಲ್ಲರಿಂದ ಇತ್ತು. ಈಗ ಆಫೀಸ್ ಸ್ಟಾಫ್ ನಾವು ಹೇಗಿದ್ದೇವೆ ಅಂತ ಹೇಳಿದರೆ ಅಕ್ಕ ತಂಗಿಯರಂತ ಇದ್ದೆವು. ಏನು ಆಫೀಸಲ್ಲಿ ನಾವೇನು ಆಫೀಸರ್ಸ್ ಹಾಗೆ ಒಂದು ಇರಲಿ, ನಮಗೊಂದು ಬಾಂಧವ್ಯ ಇದ್ದದ್ದು. ಆ ಥರ ಬಾಂಧವ್ಯದಲ್ಲಿ ನಮಗೆ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಇಲ್ಲಿತ್ತು. ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೊಂದಿಗಿದ್ದಂತಹ ನನ್ನ ಒಡನಾಟ ಪ್ರತಿದಿನ ನನಗೆ ನೆನೆಸ್ಬೋದು. ಯಾಕಂತೇಳಿದ್ರೆ ನಾನು ಹಲವು ಕಡೆ ಹೋಗಿದ್ದೇನೆ. ನಾನು 20-29 ವರ್ಷ ಆಯಿತು ಸಿಸ್ಟರ್ ಆಗಿ. ಅದರಲ್ಲಿ ಇಲ್ಲಿ ಕಳೆದಂತಹ 9 ವರ್ಷ ಅದು ಅಮೂಲ್ಯವಾದಂಥ ನನಗೆ.
ನನ್ನ ಅಣ್ಣ ತಮ್ಮಂದರ ಜೊತೆ ಹೇಗಿದ್ನೋ, ಅಕ್ಕ ತಂಗಿ ನನ್ನ ಜೊತೆ ನಾನು ಹೇಗಿದ್ನೋ ಅದೇ ರೀತಿ ನನಗೆ ಇಲ್ಲಿ ಒಂದು ಕುಟುಂಬದ ಹಾಗಿತ್ತು. ನಾನು ಮನೆಗೆ ರಜೆಗೆ ಹೋಗದಿದ್ರು ನಾನು ಹೋಗಲಿಲ್ಲ ಅನ್ನೋ ಒಂದು ಭಾವನೆ ನನಗೆ ಬರಲಿಲ್ಲ. ದೂರದಲ್ಲಿ ಎಲ್ಲದಿರುವಾಗ ಹೇಗಾದರೂ ಒಮ್ಮೆ ಒಂದು 10 ದಿವಸ 15 ದಿವಸ ರಜೆ ಹಾಕಿ ಮನೆಗೆ ಹೋಗಿ ಇರುವ. ಇಲ್ಲಿ ಬಂದ ನಂತರ ಅದು ಸ್ವಲ್ಪ ಕಡಿಮೆ ಆಗಿತ್ತು ನನಗೆ ರಜೆ ತಗೊಳ್ಳೋದು. ಯಾವಾಗಾದರೂ ಒಮ್ಮೆ ಎಲ್ಲರೂ ಮನೆಗೆ ಬರುವಾಗ ಮಾತ್ರ ನಾನು ಹೋಗ್ತಿದ್ದೆ. ಯಾವಾಗಾದರೂ ಗ್ಯಾದರಿಂಗ್ ಇದ್ದಾಗ ಹೋಗೋದು, ಒಮ್ಮೆ ಎಲ್ಲರನ್ನು ನೋಡೋದು ಬರೋದು. ಹಾಗೆ ಕೆಲಸದ ಒತ್ತಡದಿಂದಾಗಿ ನಾನು ಅಷ್ಟೊಂದು ಅದು ರಜೆ ತೆಗಿಲೇ ಇಲ್ಲ, ನಾನು ಮನೆಗೆ ಹೋಗಲೇ ಇಲ್ಲ. ಹಾಗೆ ಹೋಗಲೇ ಇಲ್ಲ ಅಂತೇಳಿ ಹೋಗಿದ್ದೆ, ಆದರೆ ರಜೆಯಲ್ಲಿ ನಾನು ನನ್ನ ಒಡ ಹುಟ್ಟಿದವರಾಗಿ ಒಟ್ಟಿಗೆ ಕಳೆಯುವಂತಹ ಸಂದರ್ಭ ನನಗೆ ಕಡಿಮೆ ಇದ್ದರೂ ಕೂಡ ಅದೊಂದು ನನಗೊಂದು ಲ್ಯಾಕ್ ಕಡಿಮೆ ಆಗಿದೆ. ನಾನು ಇಲ್ಲಿರುವಾಗ ನನ್ನ ಮನೆಯಲ್ಲಿದ್ದೇನೆ, ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಜೊತೆ ಅಕ್ಕ ತಂಗಿಯಂದಿರ ಜೊತೆ ಇದ್ದೇನೆ ಅನ್ನೋ ಒಂದು ಭಾವನೆ, ಆ ಒಂದು ಬಾಂಧವ್ಯ ನನಗೆ ನಿಮ್ಮೆಲ್ಲರ ಜೊತೆ ಇತ್ತು. ಇಲ್ಲಿಂದ ನಾನು ಮುಂದಕ್ಕೆ ಹೋಗುವಾಗ ಅದು ನನಗೆ ಅನಿವಾರ್ಯ. ಯಾಕಂದರೆ ಜೀಸಸ್ಸಿಗೆ ನಾನು 1991ರಲ್ಲಿ ಎಸ್ ಅಂತ ಹೇಳಿದ್ದೇನೆ. ಅವರು ಕೊಟ್ಟಂತಹ ಕೆಲಸ ಯಾವುದೇ ಆಗಿರಲಿ, ಎಷ್ಟೇ ಕಷ್ಟ ಇರಲಿ, ಅವರ ಸಹಕಾರದೊಂದಿಗೆ ಮಾಡ್ತೇನೆ ಅನ್ನೊಂದು ಎಸ್ ಅಂತ ಹೇಳಿದ್ದೇನೆ. ಅದರಿಂದ ನಾನು ಹಿಂದೆ ಕಾಲಿಡುವ ಹಾಗೆ ಪ್ರಭು ಯೇಸು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅನ್ನೋದು ನಂಬಿಕೆಯಲ್ಲಿ ಮುಂದಿನ ಹೆಜ್ಜೆ ಇಡ್ತಾ ಇದ್ದೇನೆ. ಹೇಗಿರ್ತದೋ ಏನಿರ್ತೋ ನನಗೆ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ನಾನು ಬೇಡ್ತೇನೆ. ಹಾಗೆಯೇ ನಿಮಗೋಸ್ಕರ ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲರಿಗೂ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. मोगल सिस्टर राणी, तुमचे पसोत देवाक काळजा मनान दिन वाचताव, उल्लसाचे तुरे पाटयताव, मागणी तेसावां तुमचे खातीर भेटयताव, फुडले जिणयेन सर बरें आशेताव, तुमच्या सेवेक देव बरें करूं म्हणटाव. फिरगजेचो वेगार बाप सिस्टर राणी आतां बरें मागता. मोगाचनो 3 मिनटां मात्र. 2 वर्सां 2 महिने 2 दीस इतल्या दिसाचो संबंध वा वळख सिस्टर राणीची. आनी 9 वर्सां इस्कॉलांत, 5 वर्सां कॉवेंतांत सुपिरियर जावन वर्ती सेवा तिणें दिल्या. सडीत हांव उलयना, उपाध्यक्षान कितें तिणें वावर केला आमी सक्कडी सांगाता घालना हे दोळसो तुमच्या मुखार दवरला. 4 संगती मात्र हांव सांगता. इस्कॉलांत हांवें सांगलें तिच्या नांवाचीं अक्षरां घेवन आनी तिचे थंय पळयल्ले ते विशेष गुण. RANI राणी म्हणून. आर म्हळ्यार रेस्पॉन्सिबल, जबाबदारी बऱ्या रितीन तिणें केल्या. आनी ही जबाबदारी एका शाण्या साकराबरी तिणें केल्या, पातयेनेच्या साकराबरी. जावं ते कॉवेंतांत, जावं ते इस्कॉलांत, वर्त्या मिनतीन तिका दिली जबाबदारी तिणें विश्वासीपणान केल्या आनी पाळल्या. हे म्हळ्यार एवेलेबल. सदांच ती आनी तिच्या कॉवेंताची सिस्टरां खंयच्याय गरजे, खंयच्याय वेळार खंयचेंय काम करूंक रेडी आसलीं. खुद्द आपूण जावन पयलें आनी तिची सांगातीन कॉवेंताची सगळ्या सिस्टरां खंयच्याय कामाक सदांच उक्त्या मनान तयार आसलीं. देखून तांकां हांव देव बरें करूं म्हणून आशेता. येन्ना म्हळ्यार नेगोशिएबल, सोडतोड हो भोव गरजेचो जिनियन. तिच्या जिवितांत जावं इस्कॉलांत जावं हांगासर कितेंय सांगल्यार भोव नजूकायेन सोडतोड करून ती सुदारसून व्हरताली. देखून कॉवेंतांत जावं इस्कॉलांत जावं कसलोय समस्या आयिल्लो ना, कारण सोडतोड करून तो मनोभाव तिच्या लागीं आसले वरवीं. आनी लास्ट आई म्हळ्यार इंटेलिजंट, बुदवंत ती. थोडे फावटी इस्कॉलाचें डिपार्टमेंटान खंयचें काम आल्यार ती काय विचारतात, एर इस्कॉलांत हांवनी. हे 4 शब्द हांवें मात्र बरयले, कित्याक इंजिनियरांत हांवें पळयल्लें. असल्या जबाबदारेच्या, सदांच तयार आसच्या, सोडतोड करून जियेल्ल्या आनी बुदवंत धार्मीक भयणीक आदेवस मागचें सुलाभ न्ही. कठीण दूख भोगता, बेजाराय भोगता, कित्याक तिणें दिल्लो वावर हांगासर आसा. देखून हो वावर हांव वळखून घेता सगळ्या फिरगस कुटुंबाच्या नांवान. तिच्या फुडल्या विसावाक
हांव सर्व बरें मागतां तसो सर्वीस कर देव तिका आपयलोलो तिका राखून सांबाळून व्हरून दी म्हूण आशयतां. सिस्टर, थँक्यू व्हेरी मच फॉर युअर वॅल्युएबल सर्वीस. ह्या संदर्भार हांवें घेतालें म्हणजे आमी दिताना आमकां सडीत मेळटा म्हणून आमी त्या गांक ह्या वर्सा मोगान दान दिलें. आमकां 4 जाणां आयलीं. सिस्टर राणी हिच्या बदला कॉवेंतांत येदोळ दोनी जबाबदारी एकलीच ती पाळटाली आनी मुखार ही जबाबदारी वेगळी केल्या. देखून पयले सुवातेर हांव स्वागत म्हणटा कॉवेंताची सुपिरियर सिस्टर एनेट वर्गीस. दयविಟ್ಟು ಒಮ್ಮೆ ಮುಂದೆ ಬರೋದು. जस्ट 10 वर्सां टिचर जावन तिणें टिचर्स ट्रेनिंग जावल्या उपरांत सेवा केल्या आनी MSW केल्या उपरांत 10 वर्सां मस्की रायचूर हांगासर सोशल वर्क करून आतां आमच्या आरवा फिरगजेक ती आयल्या. कॉवेंतांत सुपिरियर जावन इस्कॉलांत टिचर जावनी ती वावर दितेली. गांवांत ती गंडी बागिलोची आनी व्हडली जबाबदारी आनी एक तिका आसा पळयतना दिसना. प्रोविन्शियलाची कावन्सिलर जावनी ती सेवा दिते आसा. व्हडली जबाबदारी तिच्या खांदार आसा. देखून सिस्टर, वी वेलकम यू टू दीस पॅरिश ऑन बिहाफ ऑफ all the parishioners gathered here and those who are absent as well. तिका एक बुक्को दिव मोगान स्वागत करी जे म्हणून माणेस्त विक्टर क्रास्ता हाचे लागीं उपकार मागता. वेलकम डियर. दुसरी आसा सिस्टर शीबा जोसेफ. BA B.Ed शिकयल्या जाल्या उपरांत 8 वर्सां तिणें इस्कॉलांनी शिकयलां. मैसूर तशेंच केरळाच्या तेलकॉम म्हणले कडेन आनी प्रस्तुत आमच्या इस्कॉलांत मुखेल मेस्त्रीन जावन HM जावन ती आयल्या गांवांत कक्किंजेची. सिस्टर, आय वेलकम यू टू दीस पॅरिश ऑन बिहाफ ऑफ ऑल गॅदर्ड हियर. तिका फुलांचो बुक्को दिवन माणेस्त मॅक्सिम क्रास्ता आनी मोगान स्वागत करचो. तिसरी आसा सिस्टर मेरी. गेल्या त्या वर्सा फर्स्ट प्रोफेशन जावन गांवांत ती बेळ्ळारीची केरळाच्या मन्नकनाड हांगासर 1 वर्सा सेवा दिल्या उपरांत आमच्या आरवाक ती पावल्या. म्हणून त्यानंत ती BA डिग्री शिकोवंक वेतेली. देखून सिस्टर, वी वेलकम यू. आत्मीय स्वागता. ती सडावत आमच्या साक्रिस्तीन काम करनासता. देखून तिकाय हांव मोगाचो स्वागत मागता. आमचो गुरकार माणेस्त विलियम लोबो आनी फुलांचो तुरो दिवन स्वागत करी जे म्हूण उपकार मागता. आनी एकली वाटेर आसा येवना आयल्या उपरांत तिका स्वागत करी. सिस्टर लुसिया अगस्टीन हिंदी टिचर जावन आशिल्ली, रिटायर्ड जाली पोर मार्चान. सिस्टर एंटोच्या बदला ती हांगासर ऑगस्टाच्या 12 तारखेर येता ह्या हप्त्यांत. तिकाय हांव स्वागत म्हणटा. मगाच्या भाव भयणीनो, ह्या आदेवस कार्यान मिसाच्या बलिदानान अजीज जाल्ल्या तुमचो सोमेस्तांचो उपकार बावडटा. आमचो पात्रोन सान पीटर क्लेवर आमकां आमच्या कुटुंबाक सोमेस्तांक आशिर्वादांनी बरोवन दी म्हूण मागता. सिस्टर राणीक बरें मागून नव्या धर्म भयणींक स्वागत केल्ल्या तुमकां देव बरें करूं म्हणटा. सर्वांक देव बरें करूं म्हणची 2 उतरां उलोवंक मुखार येतात. फिरगज गवळीक परिशदेचे कार्यदर्शी श्रीमान स्टीवन मॅथ्यू पायस. फाटल्या 9 वर्सां तावन आमच्या पिरगजेन तशेंच इस्कॉलांत निस्वार्थीपणी सेवा दिल्ल्या सिस्टर राणी एका आदेवस मागच्या ह्या कार्याक आजाराचे मोगाळ विगार बाप तांकां आम्हा सर्वा तर्फेन देव बरें करूं म्हणटा. आमचे संगे एक जावन आसून पिरगजेंत प्रत्येक रितीन मुखेल मेस्त्रीन जावन इस्कॉलाच्या उदारकथे खातीर वावरून उत्तम फलितांश हाडच्या दिशेन सेवा दिवन भुरग्यां शिस्त आनी जिवनाची माऊल्या रूपीत करून क्रिस्तांव तशेंच हेर लोकां तावन प्रशंसेक पात्र जावन आमच्या इस्कॉलाची कीर्त उंचायेक पावोवंक कारणकर्त जाल्ल्या तुमकां आरवा देव प्रजा आभारी जावन आसा. तुमच्या मुखल्या जिवनाक सोर यशस्वी आनी बरें मागोवन काळजातावन तुमकां देव बरें करूं म्हणटा. गवळी परिशदेचो उपाध्यक्ष श्रीमान लॉरेन्स पायस तुमकां देव बरें करूं. कोवंताचे वडील सिस्टर एनेट, इस्कॉलाची मुखेल मेस्त्रीन सिस्टर शीबा आनी सर धर्म भयणीक आनी तशेंच ब्रदर्सांक सर्वांच्या तर्फेन देव बरें करूं. ह्या कार्याच्या यशस्वीक कारण जाल्ल्या आमच्या सौर पिरगज गवळीक परिशदेच्या सांद्यांक आनी सौर पिरगजगारांक देव बरें करूं म्हणटा.
आयच्या ह्या सगळ्या कार्याचे सुखान प्लॅनिंग सगळे हातीक घेतले उपाध्यक्ष आनी कार्यदर्शीन देखून 2 थाळयो दिवन तांकां दोगांयकी आमी शाबास म्हणटा. आनी आज कार्याची MC केल्ली आमची टिचर मोनिका, तुजो एक उपकार बावडटा, देव बरें करूं. निमाणें निर्गमन गीत जाल्या उपरांत सगळ्यांक काफी फळार आसा कार पार्किंगा लागीं, दय करून सगळ्यांनी काफी फळार स्विकार कर घरावेचे. उबे रावया, निर्गमन गीत गावया. मोगा संदेश घेऊन सुम्या आम्ही बेठा तुझे कृपे बोला रस्तो जे परगटा मासाळटान तुझ्या पोषण आमचे केला कृपे बेसावाली आमकां तुवें भरल्या. मोगा संदेश घेऊन सोम्या आमी वेता तुझे कृपे बोला रस्तो जे परगटा मोगाळ पुत्रा सोवे अकबर मुली आशीर्वाद दी आमकां मगेन कसोच्या कृपेन आमकां आमच्या देवा आमच्या दुस्मनांक बापाचे आनी पुताचे आनी पवित्र आत्म्याचे नांवी आमीन.